400 ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ಅಕ್ರಮ ಆಗಿದೆ ಅನ್ನುವಂಥ ಆರೋಪದ ಮೇಲೆ ಈಗ ಆಲ್ರೆಡಿ ಕೆಪಿಎಸ್ಸಿ ಕೂಡ ಆಂತರಿಕ ತನಿಖೆ ನಡೆಸ್ತಾ ಇದೆ. ಅದರ ಜೊತೆಗೇನೆ ದೊಡ್ಡ ಮಟ್ಟದ ತನಿಖೆ ನಡೀತಾ ಇದೆ. ಹಾಗೆ ಕೋರ್ಟ್ಗೂ ಕೂಡ ಸಿಬಿಐ ತನಿಖೆ ಆಗಬೇಕು ಅಂದ್ಕೊಂಡು ಕೆಲವರು ಅರ್ಜಿ ಹಾಕಿದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದೆ. ಇದರ ನಡುವೆನೇ ಇನ್ನು ಕೆಲವರು ಈ ನೇಮಕಾತಿ ಪ್ರಕ್ರಿಯೆನೇ ರದ್ದುಗೊಳಿಸಬೇಕು, ಹೊಸದಾಗಿ ರೀ ಎಕ್ಸಾಮಿನೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಅರೆ ಯಾವ ನ್ಯಾಯಸ್ವಾಮಿ ಇದು ಅನ್ನುವಂಥದ್ದು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಂಥವರ ಪ್ರಶ್ನೆ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು ಈ ಎಕ್ಸಾಮಿನೇಷನ್ ರೀ ಎಕ್ಸಾಮಿನೇಷನ್ ಅದು ಯಾವ ರೀತಿ ಅಂತ ಟ್ರಾಮಾ ಕ್ರಿಯೇಟ್ ಮಾಡುತ್ತೆ, ಡೆಲ್ಲಿಲಿ ಯಾವ ರೀತಿ ಅಂತ ದಂಗೆ ಆಯಿತು, ಇದೆಲ್ಲ ನಮ್ಮ ಮುಂದೆ ಲೈವ್ ಎಕ್ಸಾಂಪಲ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ರೀ ಎಕ್ಸಾಮಿನೇಷನ್ಗೆ ಈಗ ಕೆಲವರು ಅಪ್ರೋಚ್ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಬರೆದು ವೆಟರ್ನರಿ ಡಾಕ್ಟರ್ಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊನೆ ಹಂತದ ಕೊನೆ ಹೆಜ್ಜೆಯನ್ನು ಈಗ ಇಡುವಂಥ ನಿಟ್ಟಿನ ಪ್ರಯತ್ನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಆಘಾತ ತಂದಿದೆ. ಬನ್ನಿ ನನ್ನ ಜೊತೆಗೆ ಈ ರೀತಿಯಾಗಿ ಏನೋ ಭಾಳ ಆಘಾತ ಹೊಂದಿರುವಂಥವ್ರು ಜೊತೆಗೆ ರೀ ಎಕ್ಸಾಮಿನೇಷನ್ ಆಗಬಾರ್ದು, ತನಿಖೆ ಯಾವ ರೀತಿ ಅಂತ ತನಿಖೆ ಬೇಕಾದರೂ ಆಗಲಿ ನಾವೆಲ್ಲರೂ ಕೂಡ ಸಿದ್ಧ ಇದ್ದೀವಿ. ನಮ್ಮ ಫೋನ್ ಚೆಕ್ ಮಾಡ್ತಿರೋ ನಮ್ಮ ತಂದೆ ತಾಯಿನೋ ಅಥವಾ ಬ್ರೋಕರ್ಗಳೋ ಇವರಿಂದ ಡೀಟೇಲ್ಸ್ ತೆಗೆದುಕೊಂಡು ಬಂದು ಯಾವ ರೀತಿ ಅಂತ ತನಿಖೆಗೆ ಬೇಕಾ ನಮ್ಮನ್ನು ಒಳಪಡಿಸಿ. ಆದರೆ ಪ್ರಾಮಾಣಿಕವಾಗಿ ನಾವು ಎಕ್ಸಾಮ್ ಬರೆದಿದ್ದೀವಿ, ನೂರಾರು ಕನಸುಗಳನ್ನು ಹೊತ್ತಿದ್ದೀವಿ. 10 ವರ್ಷಗಳಾದ ನಂತರದಲ್ಲಿ ಈ ನೇಮಕಾತಿ ಪ್ರಕ್ರಿಯೆಗೆ ಕರೆ ಬಂದಿದ್ದು. ಈಗ ನಾವು ಸೆಲೆಕ್ಟ್ ಆಗಿದ್ದೀವಿ, ಈಗ ಮತ್ತೆ ರೀ ಎಕ್ಸಾಮಿನೇಷನ್ನು ಮತ್ತೊಂದು ಹೊಸ ನೇಮಕಾತಿ ಪ್ರಕ್ರಿಯೆ, ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ, ಓದೋದು ಯಾವಾಗ ಬರೆಯೋದು ಯಾವಾಗ, ನಮ್ಗೆ ಯಾಕೆ ಈ ರೀತಿಯಾದಂಥ ಹಿಂಸೆ ಅಂತ ಕೆಲವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬನ್ನಿ ಅಂತ ಕೆಲವು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅವರು ಪರಮೇಶ್ವರ್ ಅವರನ್ನ ಭೇಟಿ ಮಾಡೋಕೆ ಹೋಗಿದ್ರು, DCM ಭೇಟಿ ಮಾಡಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಿಮ್ಮಂದಿಗೂ ಎಷ್ಟು ರ್ಯಾಂಕ್ ಬಂದಿತ್ತು ಈ ಒಟ್ಟು ಪ್ರಕ್ರಿಯೆಯಲ್ಲಿ? ಈಗ ರೀ ಎಕ್ಸಾಮಿನೇಷನ್ ಆಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ, ಆಮೇಲೆ ಇದು ಭಾಳ ಅಕ್ರಮ ಆಗಿಬಿಟ್ಟಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಇದಕ್ಕೆ? ಸರ್ ಇದು ಏನು ಅಲಿಗೇಷನ್ಸ್ ಇದೆಯೋ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಈಗ ತಕ್ಷಣಕ್ಕೆ ನಮಗೆ ತಿಳಿದಿರೋ ಮಾತ್ರಕ್ಕೆ ಯಾವುದೇ ರೀತಿ ಎವಿಡೆನ್ಸ್ ಅವರು ಹೊರಗೆ ಬಂದಿಲ್ಲ. ಆದರೆ ಇದು ತನಿಖೆ ನಡೀಲಿ ಸರ್, CID ಅಲ್ಲ CBI ಹೋಗಲಿ, ಯಾವುದೇ ರೀತಿ ತನಿಖೆಗೆ ನಮಗೆ ಯಾವುದೇ ರೀತಿ ಸಂಶಯ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ರೀ ಎಕ್ಸಾಮ್ ಅನ್ನೋ ಒಂದು ಬ್ಲ್ಯಾಂಕೆಟ್ ಬ್ಯಾನ್ ಇಟ್ಕೊಂಡು ಎಷ್ಟೋ ಜನ ಜೆನ್ಯೂನ್ ಆಗಿ ಬರೆದಿರೋ ಕ್ಯಾಂಡಿಡೇಟ್ಸ್ ಇರ್ತಾರೆ ಸರ್. ಈಗ ಸಪೋಸ್ ಈ ರೀ ಎಕ್ಸಾಮೇ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಈಗ ಒಬ್ಬ ಕ್ಯಾಂಡಿಡೇಟು ಚೆನ್ನಾಗಿ ಓದಿರ್ತಾನೆ, ಚೆನ್ನಾಗಿ ಬರೆದಿರ್ತಾನೆ, ತುಂಬ ಕಷ್ಟಪಟ್ಟು ಬಂದಿರ್ತಾನೆ. ನೆಕ್ಸ್ಟ್ ಟೈಮ್ ಅದೇನಾದರೂ ಎಕ್ಸಾಮ್ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಅವ್ನು ಎಕ್ಸಾಮ್ ಬರ್ದ, ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಇಷ್ಟೊಂದು ಕಾಂಪಿಟೇಷನಲ್ಲಿ ಅಂದರೆ ಭಾಳ ಫ್ಯಾಕ್ಟರ್ಸ್ ಇರ್ತವೆ ಸರ್. ಅವ್ನ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮನೆಯಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು, ಅವನಿಗೆ ಪ್ರತಿಯೊಂದು ಈಗ ಕರೆಂಟ್ ಅಫೇರ್ಸ್ ಅನ್ನೋದು ಒಂದು ಟಾಪಿಕ್ಕೇ ಇರುತ್ತೆ, ವರ್ಷನೂ ಅಪ್ಡೇಟ್ ಆಗ್ತಿರುತ್ತೆ. ಆ ವರ್ಷ ಅವನು ಪ್ರಿಪೇರ್ ಆಗಿರೋ ಥರ ಇಂಟೆನ್ಸಿಟಿಯಲ್ಲಿ ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನ ತಂದೆ ತಾಯಿ ಆಸೆ ಕೊನೆ ಆಸೆನೂ ಆಗಿರ್ತಾವೆ ಸರ್, ಮಗ ಸೆಟ್ಲ್ ಆಗಬೇಕು, ನೆಮ್ಮದಿಯಾಗಿ ನಾವು ಜೀವನ ಮಾಡ್ಬೋದು, ನಮ್ಮ ಮಗ ನಾನು ದುಡಿತಾನೆ ಅನ್ನೋ ಎಷ್ಟೋ ಆಸೆ ಇರುತ್ತೆ. ಈ ಥರ ಫೈನಲಿಸ್ಟ್ ಬಂದಮೇಲೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಹೇಳ್ಕೊಂಡಿದ್ದಾರೆ ಸರ್, ಈ ಥರ ನಮ್ಮ ಮಗ ಸೆಲೆಕ್ಟ್ ಆಗಿದೆ. ಇದು ಒಂದೇ ಸತಿ 329 ಜನ ಈ ಥರ ಸೆಲೆಕ್ಟ್ ಆಗಿದ್ದಾರೆ ಅಂದಮೇಲೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡೋದು ತುಂಬ ತಪ್ಪು ಸರ್. ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಈಗ ನಾನು ಜೆನ್ಯೂನ್ ಆಗಿ ಬರ್ದು ಸೆಲೆಕ್ಟ್ ಆಗಿ, ಇಲ್ಲ ಯಾರೋ ಒಂದು ಪರ್ಸನ್ ಜೆನ್ಯೂನ್ ಆಗಿ ಬರ್ದು ಸೆಲೆಕ್ಟ್ ಆಗಿ ನೆಕ್ಸ್ಟ್ ರೀ ಎಕ್ಸಾಮ್ ಆದಾಗ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಸೀಟ್ ಸಿಗಲಿಲ್ಲ ಅಂದರೆ ಅವ್ನಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ಈಗ 1000 ಜನಕ್ಕೆ ಒಂದು ನ್ಯಾಯ ಆದರೆ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಗೆ ನ್ಯಾಯ ಅಲ್ವಾ? ಅವನು ಹಕ್ಕಿಲ್ವಾ? ಅವನು ಇದು ದೇಶದ ಪ್ರಜೆ ಅಲ್ವಾ? ಅವ್ನಿಗೆ ನ್ಯಾಯ ಸಿಗ್ಬೇಕು ಸರ್. ತನಿಖೆ ಆಗಲಿ, ನಾವು OMR ಶೀಟ್ಸ್ ತಗೊಂಬಂದು ಇಲ್ಲೇ ನಿಂತ್ಕೋತೀವಿ, ನಮ್ಮ ಫೋನಿಗೆ ಇಲ್ಲೇ ಕೊಡ್ತೀವಿ, ಎಷ್ಟು ಬೇಕೋ ಅಷ್ಟು ತನಿಖೆ ಮಾಡಲಿ, ಎಷ್ಟು ಬೇಕೋ ಅಷ್ಟು ಕೋಆಪ್ರೇಟ್ ಮಾಡ್ತೀವಿ. ಆದರೆ ರೀ ಎಕ್ಸಾಮ್ ಮಾತ್ರ ಬೇಡ ಸರ್. ಯಾಕಂದರೆ ನಾವು ಕಷ್ಟಪಟ್ಟು ಓದಿದ್ದೀವಿ. ಅಕಸ್ಮಾತ್ ಅವ್ರಿಗೆ ಇಂಟೆನ್ಷನ್ ರೀ ಎಕ್ಸಾಮೇ ಇದ್ದು, ಇಲ್ಲಾಂದರೆ ಅಪರಾಧ ಮಾಡಿದವ್ರನ್ನ ಹಿಡಿಯೋದೇ ಆಗಿ ಕಂಡುಹಿಡಿಯೋ ಶಿಕ್ಷೆ ಕೊಡೋದೇ ಆದರೆ, ಈಗ ಏನು ಸೆಲೆಕ್ಟ್ ಆಗಿದಾರಲ್ಲ ಸರ್ 329 ಮೆಂಬರ್ಸಲ್ಲಿ, ಅದರಲ್ಲಿ ತನಿಖೆ ನಡೆಸಿ ಎಷ್ಟು ಜನ ಟೇಂಟೆಡ್ ಕ್ಯಾಂಡಿಡೇಟ್ಸ್ ಯಾರು ಅಪರಾಧ ಮಾಡಿದಾರೋ ಅವ್ರನ್ನ ಕಂಪ್ಲೀಟ್ ಎಲಿಮಿನೇಟ್ ಮಾಡಿ ಆ ಉಳಿದಿರೋ ಸೀಟ್ಸ್ಗೆ ಮತ್ತೆ ಇನ್ನೊಂದು 70 ಸೀಟ್ಸ್ ಫಿಲ್ ಆಗಿಲ್ಲ, ಅದಕ್ಕೆ ರೀ ಎಕ್ಸಾಮ್ ಮಾಡಲಿ ಸರ್. ಜೆನ್ಯೂನ್ ಆಗಿ ಬರ್ದಿರೋ ಕ್ಯಾಂಡಿಡೇಟ್ಸ್ಗೂ ಇಲ್ಲಿ ಕ್ರೈಮ್ ಮಾಡಿರೋ ಕ್ಯಾಂಡಿಡೇಟ್ಸ್ಗೂ ಒಂದೇ ಜಾಗದಲ್ಲಿ ನಿಲ್ಲಿಸಿದಾಗ ಎಕ್ಸಾಮ್ ಕ್ರೆಡಿಬಿಲಿಟಿ ಏನಾಯಿತು? ನಾಳೆ ಒಂದು ದಿವಸ ಅವನು ಈ ದೇಶದ ಮೇಲೆ ಇಟ್ಕೊಂಡು ನಂಬಿಕೆ ಎಲ್ಲೋಯ್ತು, ಎಕ್ಸಾಮ್ ನಾಳೆ ನೆಕ್ಸ್ಟ್ ಎಕ್ಸಾಮ್ ಅಂತ ಅದೇ ಟ್ರಸ್ಟ್ ಇಂದ ಅದೇ ಕಾನ್ಫಿಡೆನ್ಸಿಂದ ಅವ್ನು ಬರೆಯೋಕ್ಕಾಗುತ್ತೆ ಸರ್? ಯಾರಿಗೂ ಅಲ್ಲ, ನಮಗೆ ಅಲ್ಲ, ನಮ್ಮನ್ನು ನೋಡ್ತಾ ಇರೋ ನೆಕ್ಸ್ಟ್ ಜನ್ರೇಷನ್ಗೂ ಆ ಕಾನ್ಫಿಡೆನ್ಸ್ ಬರಲ್ಲ. ಇದೇನೋ ಯಾರು ನೆಕ್ಸ್ಟ್ ಅಲಿಗೇಷನ್ ಮಾಡಿದ್ರೆ ರೀ ಎಕ್ಸಾಮ್ ಆಗೋಗುತ್ತೆ. ಏನು ಸರ್ ಮತ್ತೆ ಎಕ್ಸಾಮ್ ಮಾಡಿ ಏನು ಪ್ರಯೋಜನ ಸರ್? ನಾವೇ ಏನಾಯಿತು, ಇದು CGP ಆಗಿತ್ತು ಸರ್ ಮುಂಚೆ, ನಮ್ಮ ಮೆರಿಟ್ ಮೇಲೆ ಕೊಡೋರು ಸೀಟು, ಅದ್ರ ಬೇಸಿಸ್ ಮೇಲೆ ತೊಗೊಂಡೋರು. ಕೆಲವರು ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಮೆರಿಟ್ ಮೇಲೆ ಬೇಡ ಡೈರೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಲಿ ಅಂತ ನಮ್ಮ ವೆಟರ್ನರಿ ಡಾಕ್ಟರ್ಸೇ ಫೈಟ್ ಮಾಡಿ KPSCಗೆ ಹೋಯ್ತು ಸರ್. ಹೈಕೋರ್ಟ್ ರೆಸ್ಪೆಕ್ಟೆಡ್ ಹೈಕೋರ್ಟೇ ಆ ಡಿಸಿಷನ್ ಕೊಡ್ತು KPSC ಮಾಡಲಿ ಅಂತ. ಈಗ KPSC ಆಗಿದೆ, ಇದರಲ್ಲಿ ಹಗರಣ ನಡೀತು ಅಂತ ಅಲಿಗೇಷನ್ಸ್ ಆಗ್ತಾ ಇದ್ದಾರೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್, ಬಟ್ ಅಲಿಗೇಷನ್ಸ್ ಆಗ್ತಾ ಇದ್ದಾರೆ. ಸರ್ ಈ ರೀತಿಯಂತ ಹಗರಣ ಏನಾದ್ರು ನಡೆದಿರೋದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿರೋದು, ನಿಮ್ಮನ್ನ ಯಾರಾದರೂ ಬ್ರೋಕರ್ಸ್ ಅಪ್ರೋಚ್ ಮಾಡಿರೋದು, ಅಥವಾ OMR ಶೀಟ್ ತಿದ್ದುಪಡಿ ಮಾಡ್ಕೊಡ್ತೀವಿ, ಕ್ವಶನ್ ಪೇಪರ್ ಕೊಡ್ತೀವಿ, ಈ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿರೋದಿದೆಯಾ? ಟು ಬಿ ಫ್ರ್ಯಾಂಕ್, ನನಗಂತೂ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಯಾರು ಈ ಥರ ಬಂದು ನನಗೆ ಯಾವುದೇ ಅನ್ನೋನ್ ಕಾಲು ಬಂದಿಲ್ಲ, ಏನೂ ಆಗಿಲ್ಲ ಸರ್. ಏನು ಡೇ 1ಇಂದ ಏನು ಎಕ್ಸಾಮ್ ಅನೌನ್ಸ್ ಆಯಿತು ಅವತ್ತಿಂದನೂ ಕುತ್ಕೊಂಡು ಓದಿದ್ದೀನಿ, ಬರೆದಿದ್ದೀನಿ, ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಈ ರೀತಿ ಮಿಡಲ್ ಮ್ಯಾನಿಂದ ಫೋನ್ ಆಗಲಿ ಯಾವುದು ನನಗೆ ಬಂದಿಲ್ಲ ಸರ್. ಸೊ
ಈಗ ನಾವು ಹೇಳೋದೇನಂತಂದರೆ ಈಗ ಯಾರೋ ನಮಗೆ ಗೊತ್ತಿಲ್ಲ ಮಾಡಿದಾರೋ ಇಲ್ವೋ ನನಗೆ ಅದು ಗೊತ್ತಿಲ್ಲ. ಈ ಏನು ಅಲಿಗೇಷನ್ ಇದೆಯಲ್ಲ ಅದು ಟ್ರೂ ಫಾಲ್ಸ್ ಅದು ಗೊತ್ತಿಲ್ಲ. ಅದು ಯಾರಂದರೆ ಈಗ ಕೋರ್ಟ್ ಮುಖಾಂತರ ಹೋಗಿ ಈಗ CID ತನಿಖೆ ಆಗಿ ವರದಿ ಬರಲಿ, ಅಲ್ಲಿ ತನಕ ನಾವು ಯಾಕೆ ಸರ್ ವೆಯ್ಟ್ ಮಾಡಬೇಕು? ಅದಿನ್ನೂ ಬೇಸ್ಲೆಸ್ ಅಲಿಗೇಷನ್ಸ್, ಯಾವುದೇ ಒಂದು ಪ್ರಾಪರ್ ಎವಿಡೆನ್ಸ್ ಏನೂ ಕೊಟ್ಟಿಲ್ಲ. ಈಗ ಅವ್ರು ಏನೂ ಕೊಟ್ಟಿಲ್ಲದ್ಮೇಲೆ ನಮ್ಮ ಮೇಲೆ ಏನಕ್ಕೆ ಇದು ಮಾಡಬೇಕು? ನಾವೇನಕ್ಕೆ ವೆಯ್ಟ್ ಮಾಡಬೇಕು? ಈಗ ಆಲ್ರೆಡಿ 2024 ಅನೌನ್ಸ್ ಆಗಿದೆ ಎಕ್ಸಾಮು, 25 ಮಾರ್ಚಲ್ಲಿ ಇತ್ತು, ಅದು ಪೋಸ್ಟ್ಪೋನ್ ಆಗಿ ಏಪ್ರಿಲ್ ಆಯಿತು, ಏಪ್ರಿಲ್ನ ಪೋಸ್ಟ್ಪೋನ್ ಆಗಿಬಿಟ್ಟು ಸಡನ್ನಾಗಿ December 9 ನಮಗೆ ಬಂತು. ಲಾಸ್ಟ್ ಇಯರು ಎಕ್ಸಾಮ್ ಮಾಡ್ತೀವಿ, January 9 ಎಕ್ಸಾಮ್ ಅಂತ. ಒಂದೇ ತಿಂಗಳು ಸರ್. ಇಮ್ಯಾಜಿನ್ ನಮ್ಮ ಮೆಂಟಲ್ ಎಬಿಲಿಟಿ ಲೈಕ್ ಸ್ಟೇಟಸ್ ಹೆಂಗಿರುತ್ತೆ, ನಮ್ಮದು ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ. 1 ಮಂತಲ್ಲಿ ಪ್ರಿಪೇರ್ ಆಗಬೇಕು. ಅದು ಯಾವುದು ನಮ್ಮ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ವೆಟರ್ನರಿ ಅಷ್ಟೇ ಅಲ್ಲ, ಜನರಲ್ ಸಬ್ಜೆಕ್ಟು. ಜನರಲಲ್ಲಿ ಏನೇನಿರುತ್ತೆ, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಎಲ್ಲ ಇರುತ್ತೆ. ಅವಷ್ಟೂ ನಾವು ಕವರ್ ಮಾಡಿ ಜೊತೆಗೆ ವೆಟರ್ನರಿನೂ ಓದಬೇಕು. ಅಂದರೆ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಗೆ ಇದೆಲ್ಲ ತುಂಬ ಕಷ್ಟ ಸರ್. ಜನರಲ್ ಈಸ್ ನಾಟ್ ಸೋ ಈಸಿ. ನಾನು A to Z ಸ್ಕ್ರ್ಯಾಚಿಂದ ಓದಬೇಕು. ಸ್ಕ್ರ್ಯಾಚಿಂದ ನಾವು ಓದ್ಬಿಟ್ಟು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಬರೆದು ಎಕ್ಸಾಮ್ ಬರೆದು ಇನ್ನೇನಪ್ಪ ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ನಮಗೆ ಆರ್ಡರ್ ಕಾಪಿ ಬರುತ್ತೆ, ನಮ್ಮ ಲೈಫು ಸೆಟಲ್ ಆಯಿತು ಅನ್ನೋ ಟೈಮಲ್ಲಿ ಏನು ಸರ್ ಇದೆಲ್ಲ? ಇಷ್ಟು ಅಲಿಗೇಷನ್ಸ್ ಮಾಡಿದ್ರೆ ನಾವು ಏನು ಮಾಡಬೇಕು? ಎಲ್ಲ ಟೈಮಲ್ಲೂ ಹಿಂಗೆ ಮಾಡ್ಕೋತಾದ್ರೆ ಡೈರೆಕ್ಟ್ ಇದ್ದಿದ್ದನ್ನ CGPA ಕಮ್ಮಿ ಇರೋರು ಬೇಡ ನನಗೆ ಡೈರೆಕ್ಟು, ನಾನು ಎಕ್ಸಾಮ್ ಬರೆದು ಹೋಗ್ತೀನಿ ಸರಿ ಅಂತ KPSCಗೆ ಹೋದ್ರು, KPSCಲೂ ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು? ಇನ್ನೊಂದು ವಿಚಾರ ಅಂತ ಅಂದ್ರೆ ಸರ್, ಈ ಪ್ರಕರಣದಲ್ಲಿ ಇಲ್ಲಿ ತನಕ ಯಾಕಂದ್ರೆ ಬೇರೆ ನಾನು ಕೇಸಸ್ಸಲ್ಲಿ ನೋಡಿದ್ದೀವಿ, ಒಂದು ಮಾರ್ಕ್ಸ್ ಕಾರ್ಡ್ ಏನಾದರೂ ಲೀಕ್ ಆಗಿರೋ ಥರ ನಾವು ಮೊನ್ನೆ ನೀಟಲ್ಲಿ ಆದಂಗೆ, ಇಲ್ಲ ಅಂತಾರೆ OMR ಶೀಟ್ ತಿದ್ದುಪಡಿ ಆಗಿರುವಂಥದ್ದು, ಈ ಥರದ್ದು ಏನಾದರೂ ಒಂದು ಕಾರಣ ಬೇಕಲ್ವಾ, ಒಂದು ರೀಸನ್ ಬೇಕಲ್ವಾ? ಅಫ್ಕೋರ್ಸ್ ಇಲ್ಲಿ ಬ್ರೋಕರ್ಗಳು ಕಾಲ್ ಮಾಡಿದ್ದಾರೆ ಅನ್ನುವಂಥದ್ರ ಮೇಲೆ ಇದೆಲ್ಲದಕ್ಕೂ ಒಂದು ತಡೆ ಹಾಕುವಂಥ ಕೆಲಸ ಆಗ್ತಾ ಇದೆ. ಅದ್ರದ್ದು ಬಗ್ಗೆ ಏನು ಹೇಳ್ತೀರಾ ನೀವು? ಆ ಥರದ್ದು ಏನಾದ್ರು ಪ್ರಯತ್ನ ಆಗಿದೆಯಾ ಒಳಗಿಂದೊಳಗೆ? ಸರ್, ನನಗಂತೂ ಯಾವುದೂ ಕಾಲ್ಸ್ ಬಂದಿಲ್ಲ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮಗೆ ಯಾರೂ ಏನೂ ಹೇಳಿಲ್ಲ ಸರ್. ನಮಗೆ ಹಾಲ್ ಟಿಕೆಟ್ ಬಿಟ್ಟರು, ಸೀದಾ ಹೋಗ್ಬಿಟ್ಟು ನಾನು ಎಕ್ಸಾಮ್ ಬರೆದೆ, ನನಗೆ ಮಾರ್ಕ್ಸ್ ಬಂತು, ನಾನು ಫೈನಲ್ ಲಿಸ್ಟಲ್ಲೂ ಬಂದಿದ್ದೆ, ನಮ್ಮ ಮನೆಗೂ ಹೇಳಿದ್ದೆ, ಮನೆಯವರೆಲ್ಲರೂ ಖುಷಿನೂ ಆಗಿದ್ದರು. ಈ ಥರ ಬಂದುಬಿಟ್ಟು ಫಾಲ್ಸ್ ಬೇಸ್ಲೆಸ್ ಅಲಿಗೇಷನ್ ವಿದೌಟ್ ಪ್ರೂಫು ಅದು ಯಾವ ಥರ ಮಾಡ್ತಾಯಿದ್ದಾರೆ. ಅವರಿಗೆ ನಿಜವಾಗ್ಲೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಂದರೆ ಎಕ್ಸಾಮನ್ನು ಕೇಳೋದು ಏನಿದೆ ಅವ್ರಿಗೆ ನೆಸೆಸಿಟಿ? ನಾವು ಹಂಗಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವು ಹಂಗಂದ್ರೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿರ್ತೀವಿ. ಈಗ ಅವರೇನು 29 ಮೆಂಬರ್ಸ್ ಮೇಲೆ FIR ಹಾಕಿದ್ದಾರೆ, ಆಯಿತು, ಎಲ್ಲರ ಮೇಲೂ ತನಿಖೆ ಆಗಲಿ, ಓಕೆ ಆಯಿತು. ಈಗ ಯಾರು ಕ್ಲೀನ್ ಚಿಟ್ ಅಂತ ಪ್ರೂವ್ ಓಕೆ ಯಾರು ಇರ್ತಾರೆ ಅವ್ರಿಗೆ ಬೇಕಿದ್ರೆ ಕಂಡೀಷ್ನಲ್ ಆರ್ಡರ್ ಕಾಪಿ ಕೊಡಲಿ. ಯಾಕೆ ಈ ಥರ ಮಾಡಬಾರ್ದು ನಮ್ಮ ಸರ್ಕಾರ? ನೀವೇನು ಮಾಡ್ತೀರಾ ಸರ್? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಸರ್, ಅವಪ್ಪ ಟೀಚರು. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಸರ್. 80 ಲಕ್ಷ ಕೊಡೋಷ್ಟು ಕೆಪಾಸಿಟಿ ಇರೋರ ಸರ್? ಸರ್, ಚಾನ್ಸೇ ಇಲ್ಲ ಸರ್. 80 ಲಕ್ಷ ಇಟ್ಸ್ ಅಬ್ಸಲ್ಯೂಟ್. ನಾನು ಅದನ್ನ ಹೇಳ್ತೀನಿ, ಯಾಕೋ ಯಾರೋ 80 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಬಡವ್ರ ಮನೆ ಮಕ್ಕಳನ್ನ ಯಾಕೆ ನೀವು ತುಳಿತೀರಾ ಅನ್ನುವಂಥದ್ದು ಕೆಲಸ. ಈಗ ಈ ವಿಚಾರದಲ್ಲಿ ಒಂದು ಕಡೆ ಎಕ್ಸಾಮಿನೇಷನ್ ಆಗಬೇಕು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಬಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ನಾನು ಇದನ್ನು ಸ್ಟಡಿ ಮಾಡಿದಾಗ ನಿಮ್ದೇನು ಪ್ರೊವಿಷನಲ್ ಲಿಸ್ಟ್ ಬರುತ್ತೆ, ಫಸ್ಟಿಗೆ ಒಂದು ಲಿಸ್ಟ್ ಬರುತ್ತೆ, ಅದಾದ ನಂತರ 7 ದಿನ ನಿಮಗೆ ಟೈಮ್ ಬಹುಶಃ ಕೊಟ್ಟಿರ್ತಾರೆ, ಯಾರು ತಕರಾರಿದ್ರೆ ನೀವು ಹಾಕ್ಬೋದು ಅಂತ. ಈಗ ಅಬ್ಜೆಕ್ಷನ್ಸ್ ಮಾಡ್ತಾ ಇರುವಂಥವ್ರು ಆ ಪ್ರೊವಿಷನ್ ಲಿಸ್ಟಲ್ಲೇ ಇರಲಿಲ್ಲ. ಐ ಮೀನ್ ಫಸ್ಟ್ ಒಂದು ಪಟ್ಟಿ ಬರುತ್ತಲ್ಲ, 1600 ಜನ ಏನೋ ಎಕ್ಸಾಮ್ ಬರ್ದಿರೋದು, ಒಂದು ಫಸ್ಟ್ ಪಟ್ಟಿ ಬರುತ್ತಲ್ಲ, ಆ ಪಟ್ಟಿಲೇ ಇರಲಿಲ್ಲ. ಆಫ್ಟರ್ ದಟ್ ದೇ ಹ್ಯಾಡ್ ಗಾಟ್ 7 days. ಅದರಲ್ಲೂ ಅವ್ರು ಏನೂ ಕಂಪ್ಲೇಂಟ್ ಮಾಡಿಲ್ಲ. ನೇಮಕಾತಿ ಪ್ರಕ್ರಿಯೆ ಆದಂಥ ನಂತರದಲ್ಲಿ ಅವ್ರು ಮಾಡ್ತಾ ಇದಾರಲ್ಲ ಆರೋಪ, ಎಕ್ಸಾಮಿನ್ ಆಗಬೇಕಂತ. ಏನು ಇವ್ರ ಉದ್ದೇಶ ಅಂತಿಮ ಪಟ್ಟಿ ಬಂದಂಥ ನಂತರದಲ್ಲಿ ಅನ್ನೋಂಥದ್ದು? ಈಗ ಅದೇ ಸರ್, ಅವರು ಇನ್ ಕೇಸ್ ಅವ್ರದ್ದು ಜೆನ್ಯೂನ್ ಆಗಿದೆ ಅಂತ ಅಂದರೆ, ಸೊ ಯಾವಾಗ ಅವರಿಗೆ ಇದು ಪ್ರೂಫ್ ಸಿಕ್ತು ಆವಾಗಲೇ ಕೇಸ್ ಹಾಕಬೇಕಿತ್ತು, ಆವಾಗಲೇ ಇದೆಲ್ಲ ಪ್ರಕ್ರಿಯೆ ನಡೀಬೇಕಿತ್ತು. ಅವರು ತುಂಬ ಕಾದಿದ್ದಾರೆ. ಕಾದು ಈಗ ಇಷ್ಟೋ ತನಕ ವೆಯ್ಟ್ ಮಾಡಿಬಿಟ್ಟು ಮೇಯ್ನ್ ಏನಂತ ಅಂದರೆ ಅವರಿಗೆ ಎಕ್ಸಾಮಿನೇಷನ್ ಮಾಡಬೇಕು. ಅಟ್ ಎನಿ ಕಾಸ್ಟ್ ಅವ್ರದ್ದು ಏನು ಏಮ್ ಅಂತ ಅಂದರೆ, ಈಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ನಾವು ವೆಟ್ನರಿ ಪರ್ಮನೆಂಟಾಗಿ ನಾವು ಹೋಗ್ಬಿಟ್ವಿ ಅಂತ ಅಂದರೆ ಅವ್ರ ಕಾಂಟ್ರಾಕ್ಟ್ ರದ್ದಾಗ್ತಿತ್ತು. ಆ ಒತ್ತಡದಲ್ಲಿ ಅವ್ರು ಬಂದುಬಿಟ್ಟು ಹೇಗಾದರೂ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಸೊ ಅದು ಅವರು ಅಂತಿಮ ಪಟ್ಟಿ ಬಿಡೋ ತನಕ ವೆಯ್ಟ್ ಮಾಡಿದ್ದಾರೆ. ಅದೇ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗಲೇ ಅವರು ಇದನ್ನೆಲ್ಲ ಹಾಕಿದರೆ ಅದು ಒಂದು ಅವ್ರದ್ದೊಂದು ವ್ಯಾಲಿಡ್ ಅಂತ ಹೇಳ್ಬೋದಿತ್ತು. ಬಟ್ ಅದೆಲ್ಲ ಮುಗಿದ ಮೇಲೆ ಅವರು ಅಂತಿಮ ಪಟ್ಟಿ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಈ ಅಲಿಗೇಷನ್ ಹಾಕಿಬಿಟ್ಟು ನಮ್ಮ ಇದನ್ನೆಲ್ಲ ಸ್ಟಾಪ್ ಮಾಡೋದು ತಪ್ಪು ಸರ್. ಅವರು ಅದೇ ನಮ್ಮ ಕನ್ಸರ್ನ್. ನಮಗೇನಿಲ್ಲ ಇದಕ್ಕೂ ನಮಗೆ ಒಂದು ಅವರು ಇನ್ವೆಸ್ಟಿಗೇಷನ್ ಆಗಲಿ, ನಾವು ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತೀವಿ. ನಮಗೆ ಕಂಡೀಷನಲಾಗಿ ಯಾರು ನಾವು ಜೆನ್ಯೂನ್ ಆಗಿದ್ದೀವಿ ನಮ್ಗೆ ಇವಾಗಲೇ ಕೊಡಲಿ. ನಮ್ದು ಏನಾದ್ರು ತಪ್ಪಿತ್ತು ಅಂದ್ರೆ ನಮ್ಗೇನಾದ್ರು ಡಿಟೈನ್ ಮಾಡಲಿ, ನಮ್ಗೇನು ತೊಂದರೆ ಇಲ್ಲ ಸರ್. ಅಷ್ಟೇ ನಮ್ಮದು. ಸೊ ಇನ್ನೊಂದು ವಿಚಾರ ಅಂತಂದರೆ ಮೇಡಮ್, ಈ ಇದರಲ್ಲಿ 29 ಜನರ ಮೇಲೆ ಡೌಟ್ ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದು ಡೌಟ್ ಏನು ಅಂತಂದರೆ ಅದರಲ್ಲೊಂದು 13 ಜನ 400 ಮಾರ್ಕ್ಸನ್ನು ಕ್ರಾಸ್ ಮಾಡಿದ್ದಾರೆ ಅನ್ನೋಂಥದ್ದು. ಮತ್ತು ಕೆಲವರು ಹೇಳ್ತಾ ಇದ್ದಾರೆ ಹಿಂದೆ IFS ಬರೆದು ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸನ್ನು ಪಡೆದಂಥವ್ರು ಇದ್ದಾರೆ. ಅಂದರೆ ಮೊದಲ ಹಂತಗಳದ ನಿಮ್ದೇನು ನಡೆಯುತ್ತಲ್ಲ ಅದರಲ್ಲೆಲ್ಲ ಪ್ರಿಲಿಮ್ಸಲ್ಲಿ. ಸೊ ಇಲ್ಲಿ ನೋಡಿದ್ರೆ ಅವ್ರಿಗೆ ಒಂದು 200 ಮಾರ್ಕ್ಸ್ ತಗೊಳಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಹೆಂಗೆ ಸಾಧ್ಯ ಬೇರೆಯವರಿಗೆ ಅನ್ನುವಂಥದ್ದು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ.
ಸರ್ ಯಾರೋ ತೆಗಿಯೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಯಾರೂ ತೆಗಿಬಾರ್ದು ಅಂತ ಏನಲ್ವಲ್ಲ ಸರ್. ಅವ್ರ ಕೆಪಾಸಿಟಿ ಇರುತ್ತೆ, ಅವ್ರ ಕ್ಯಾಲಿಬರ್ ಇರುತ್ತೆ, ಓದಿರ್ತಾರೆ, ಬರೆದಿರ್ತಾರೆ. ನಾವು ಮೆರಿಟ್ ಸ್ಟೂಡೆಂಟೇ ಸರ್. ನನ್ನ ಕೆಪಾಸಿಟಿಗೂ ಅಷ್ಟು ರೀಚ್ ಆಗದಿರೋಷ್ಟು ಮಾರ್ಕ್ಸ್ ಈ ಎಕ್ಸಾಮಲ್ಲಿ ನನಗೂ ತೆಗಿಯೋಕ್ಕಾಗಿಲ್ಲ. ಯಾವಾಗಲೂ 95% ಮೇಲೆ ಇರೋಳು ನಾನು ಕೂಡ ಈ ಎಕ್ಸಾಮಲ್ಲಿ ನನಗೆ 270 ಮಾರ್ಕ್ಸ್ ಬಂದಿದೆ. 270 ಮಾರ್ಕ್ಸ್ ಬಂದಿದೆ. ಅದು ಕೂಡ ನಾನು ತುಂಬ ಕಷ್ಟಪಟ್ಟೆ ಓದಿ ಬರೆದಿದ್ದು. ಇಲ್ಲೊಂದು ನಮ್ಗೆ ಏನಂತಂದರೆ ವೆಟನರಿ ಸಬ್ಜೆಕ್ಟ್ಸ್ ನಾವು ಬರಿತೀವಿ ಸರ್, ಬಟ್ ಜನರಲ್ ಸಬ್ಜೆಕ್ಟ್ಸ್ ನಮಗೆ ತುಂಬಾ ಟಫ್. ಬಟ್ KPSCಗೆ UPSCಗೆ 4 ಇಯರ್ಸು 5 ಇಯರ್ಸು ಕುತ್ಕೊಂಡು ಓದಿ ಬರ್ದಿರೋರು ಅವ್ರು ಜನರಲಲ್ಲಿ ಸ್ಟ್ರಾಂಗ್ ಇರ್ತಾರೆ ಸರ್, ಅವ್ರಿಗೆ ಬಂದಿರುತ್ತೆ ಮಾರ್ಕ್ಸ್. ಅದೇಂಗೆ ಸರ್ ಇವಾಗ ಯಾರು ತೆಗಿಯೋಕ್ಕಾಗಲ್ಲ ಅಂತಂದ್ಬಿಟ್ಟು ಯಾರು ತೆಗಿಲೇಬಾರ್ದ ಅಂತ ಮಾರ್ಕ್ಸ್. ಮೇಲಿನ ಮೇಲೆ ಹೇಳ್ತಾರೆ ಅಂದ್ರೆ UPSCಗೆ ಓದುವಂಥವ್ರಿಗೆ ಇದನ್ನ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ನೀವುಗಳೆಲ್ಲ ಹೆಂಗ್ ಮಾಡಿದ್ರಿ ಅನ್ನೋದು ಪ್ರಶ್ನೆ ಕೆಲವ್ರು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಸರ್, UPSCಗೆ ಅವ್ರು ಓದಬೇಕಂದ್ರೆ 4-5 ವರ್ಷ ಬರೀ UPSC ಸಿಲೆಬಸ್ನೇ ಓದ್ತಾರೆ. ಸೊ ಇಲ್ಲಿರೋದು ವೆಟನರಿ 50%, UPSC ಅದು KPSC ಏನು ಸಿಲೆಬಸ್ ಅದು 50%. ಎರಡೂ ಅವ್ರು ಓದಿ ಬರೀಬೇಕಂದ್ರೆ ಡಿಫ್ರೆಂಟ್ ಆಗುತ್ತೆ. ಸೊ ಈಗ ನಂದೇ ತುಂಬ ಫ್ರೆಂಡ್ಸು ಅವ್ರು ಬರೀ KPSC ಸಿಲೆಬಸ್ ಮಾತ್ರ ಓದಿದ್ರು, ಅವ್ರು ವೆಟನರಿ ಸಿಲೆಬಸ್ ಓದಿಲ್ಲ. ಅವ್ರು ಅದರಲ್ಲಿ ಕ್ಲಿಯರ್ ಮಾಡಿದ್ರು, ಅದನ್ನ ಕ್ಲಿಯರ್ ಮಾಡಿ ಇದರಲ್ಲಿ ಮಿನಿಮಮ್ ಸ್ಕೋರ್ ಮಾಡಿದ್ರು, ಅವರು ಎಲಿಜಿಬಲ್ ಆಗಿದ್ದಾರೆ. ಬಟ್ ತುಂಬ ಜನ ಈಗ ಎಲಿಜಿಬಲೇ ಆಗಕ್ಕಾಗದಿದ್ದವರು ಇಂಥ ಕೇಸ್ಗಳನ್ನ ಹಾಕ್ಬಿಟ್ಟು ಇದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್. ಅದು ತಪ್ಪಾಗುತ್ತೆ ಸರ್. ಅವ್ರು ಬೇರೆ ಈ ರೀತಿಯಂತ ಆರೋಪಗಳು ಹಿಂದೆ ಉದ್ದೇಶ ಏನಿರ್ಬೋದು ಅಂತ ಹೇಳ್ಕೊಂಡು ಅನ್ಸ್ತಾ ಇದೆ. ಇವರ ಮೂಲ ಉದ್ದೇಶ ಎಕ್ಸಾಮ್. ಇವ್ರದ್ದು ಏನು ಮೂಲ ಉದ್ದೇಶ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಆ ಥರ ಏನು ಅಜೆಂಡಾ ಇಲ್ಲ ಇವರಿಗೆ. ಇವ್ರ ಮೇನ್ ಅಜೆಂಡಾ ಎಕ್ಸಾಮ್ ಆಗಬೇಕು. ಸೊ ಇನ್ನೊಂದು ಸತಿ ಆಪರ್ಚುನಿಟಿ ಸಿಗುತ್ತೆ ಸರ್. 2024ರಲ್ಲಿ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಆಯಿತು. ಸೊ ನೋಟಿಫಿಕೇಶನ್ ಆಗಿ 2 ಸಲ ಪೋಸ್ಟ್ಪೋನ್ ಆಯಿತು. ಸೊ ಮೂರನೇ ಸಲ ಎಕ್ಸಾಮ್ ಅನೌನ್ಸ್ ಆದಾಗ ಜನವರಿ 8-9ಕ್ಕೆ ಅನೌನ್ಸ್ ಆಯಿತು. ಸೊ ಅವಾಗಲೂ ಸಹಿತ ಅವರು ಡಿಸ್ಕಸ್ ಮಾಡಿದರು ಏನಂದರೆ ಎಕ್ಸಾಮು ಇವಾಗಲೂ ಸಹಿತ ಪೋಸ್ಟ್ಪೋನ್ ಆಗುತ್ತೆ, ಇನ್ನೂ ಒಂದು ವಾರ ಐತಿ, ಇನ್ನೂ ಪೋಸ್ಟ್ಪೋನ್ ಆಗುತ್ತಾ ಅಂತ ಈ ಥರ ಕ್ವಶನ್ಸ್ ಗ್ರೂಪ್ಗಳಲ್ಲೆಲ್ಲ ಈ ಥರ ಡಿಸ್ಕಸ್ ಮಾಡ್ತಾಯಿದ್ರು. ಬಟ್ ಫೈನಲಿ ಎಕ್ಸಾಮ್ಸ್ ಆಯಿತು. ಸೊ ಏನಪ್ಪ ಅಂದರೆ ಯಾರ್ಯಾರು ಚೆನ್ನಾಗಿ ಓದಿದ್ರು, ಕಂಟಿನ್ಯೂಸ್ ಓದಿದ್ರು, ಅವ್ರು ಏನಾದರೂ ಎಲಿಜಿಬಲ್ ಆದರು, ದೆನ್ ಸೆಲೆಕ್ಟ್ ಆದರು. ಸೊ ಅವರು ಫೈನಲ್ ಲಿಸ್ಟಲ್ಲಿ ಬಂದರು. ಇವರು ಯಾರು ಮುಂದಕ್ಕೆ ಹೋಗ್ತದೆ ಅಂತಂದು ಹೇಳ್ಬಿಟ್ಟು ಏನಪ್ಪ ಅಂದರೆ ಸಂಶಯ ಹಿಡ್ಕೊಂಡು ಅಥವಾ ಓದ್ದೆ ಏನಪ್ಪ ಅಂದರೆ ಕೆಲಸ ಮಾಡ್ಕೊಂತ ಮಜಾ ಮಾಡ್ಕೊಂತ ಇದ್ದರು. ಇವಾಗ ಬಂದುಬಿಟ್ಟು ಸೆಲೆಕ್ಟ್ ಆಗಿರೋ ಏನಪ್ಪ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಮೇಲೆ ಏನೋ ಇಲ್ಲ ಸಲ್ಲದ ಆರೋಪಗಳು. ಓಕೆ, ಅವರ ಆರೋಪಗಳು ಏನೇ ಇದ್ದರೂ ಇನ್ವೆಸ್ಟಿಗೇಷನ್ಸಲ್ಲಿ ಏನೇ ಆಗಲಿ, ಬಟ್ ನಾವು ಜೆನ್ಯೂನಾಗಿ ಓದಿದ್ದೀವಲ್ಲ ಸರ್. ನಾವು ಏನಪ್ಪ ಅಂದರೆ ನಿಯತ್ತಾಗಿ ಓದ್ಬಿಟ್ಟು ನಿಯತ್ತ ಎಕ್ಸಾಮ್ಸ್ ಬರೆದ್ಬಿಟ್ಟು ಪಾಸ್ ಆಗಿದ್ದೀವಿ. ಸೊ ನಮಗೆ ನಮ್ಮೂರಲ್ಲೆಲ್ಲ ಈಗ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿಗಳೆಲ್ಲ ಖುಷಿಯಾಗಿದ್ದಾರೆ, ಮಗನ ಫೈನಲ್ ಲಿಸ್ಟ್ ಬಂದಿದೆ ಅಂತಂದು ಎಲ್ಲ ಹೇಳ್ಕೊಂಡು ಓಡಾಡಿರ್ತಾರೆ. ಸೊ ಇವರು ಪ್ರಾವಿಷನ್ ಲಿಸ್ಟ್ ಬಂದಾಗ ಯಾವುದೇ ಒಂದು ಮಾತು ಆಡಿಲ್ಲ. ಸೊ ಇವಾಗ ಏನೋ ಒಂದು ವೇವ್ ಇದೆ ಅಂತಂದು ಹೇಳ್ಬಿಟ್ಟು ಆ ವೇವ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಬಂದುಬಿಟ್ಟು ಏನಪ್ಪ ಫೈನಲ್ ಲಿಸ್ಟ್ ಬಂದ ಮೇಲೆ ಪ್ರಾವಿಷನ್ ಲಿಸ್ಟ್ ಇದೇ ಏನಪ್ಪ ಅಂದರೆ ಇದೇ ತಕರಾರುಗಳನ್ನ ಪ್ರಾವಿಷನ್ ಲಿಸ್ಟ್ ಆದಾಗ ಮಾಡ್ಬೋದಾಗಿತ್ತಲ್ಲ. ಫೈನಲ್ ಲಿಸ್ಟಲ್ಲಿ ಇವಾಗ ಯಾಕೆ ಮಾಡ್ತಿದ್ರ? ಓಕೆ, ಏನೋ ಅಂದರೆ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಲ್ಲಿ ಏನೋ ಏನಪ್ಪ ಅಂದರೆ ಹೋರಾಟ ಮಾಡಿದೆ. ಸೊ ಆ ಒಂದು ಇದನ್ನು ಏನಪ್ಪ ಅಂದರೆ ನಾವು ಏನಪ್ಪ ಅಂದರೆ ವೇವ್ನ ಕ್ಯಾಚ್ ಮಾಡ್ಕೊಂಡು ಇಲ್ಲೂ ಏನೋ ಮಾಡೋಣ, ಇವ್ರ ಮೇಲೆ ಎಕ್ಸಾಮ್ಸ್ ಎಕ್ಸಾಮ್ ಮಾಡೋಣ, ಅದು ನೋಟಿಫಿಕೇಶನ್ನೇ ರದ್ದು ಮಾಡೋಣ. ಸೊ ಇದು ಇವರ ಅಜೆಂಡಾಗಳು ಸರ್. ಇವರು ತನಿಖೆಗೋಸ್ಕರ ಏನು ಮೇನ್ ಮಾಡ್ತಿಲ್ಲ. ಸೊ ಇವ್ರ ಮೇನ್ ಅಜೆಂಡಾನೇ ಎಕ್ಸಾಮ್. ಇನ್ನೊಂದು ವಿಚಾರ ಅಂತ ಅಂದರೆ ಕೇಳ್ತೀನಿ, ಈ ಗ್ರೂಪ್ನಲ್ಲೂ ಕೂಡ ಕೆಲವರು ನಿಮ್ಮ ಗ್ರೂಪ್ನಲ್ಲಿ ಈಗ ಯಾರು ಮೇನ್ ಕಂಪ್ಲೇನೆಂಟ್ಸ್ ಇದ್ದಾರೆ ಅವರು ಈಗ ಸುಮ್ಮನೆ ಕೆಲವ್ರ ಹೆಸರನ್ನ ಕೊಟ್ಟು ಆಮೇಲೆ ಸಾರಿ ಕೇಳೋದು ಮತ್ತೊಂದು ಈ ಥರದೆಲ್ಲ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಾಯಿತು. ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಈಗ ಆ ರೀತಿಯಾದಂಥ ಈ ಲಿಸ್ಟನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾರು ಮೇನ್ ಕಂಪ್ಲೇನೆಂಟ್ಸ್ ಇದ್ದಾರೆ ಈ ಕೋರ್ಟಿಗೆ ಹೋಗಿರೋರು ಅಥವಾ ಅವರು ಇವರ ಈ ವೆಟರ್ನರಿ ಡಾಕ್ಟರ್ಸ್ನ ಗ್ರೂಪ್ನಲ್ಲಿ ಸಾರಿ ನನಗೆ ಗೊತ್ತಾಗಲಿಲ್ಲ, ನಾನು ಭಾಳ ಒತ್ತಡಕ್ಕೆ ಬಿದ್ದು ಕಂಪ್ಲೇಂಟನ್ನು ಕೊಡಬೇಕಾಯ್ತು, ನೀವೆಲ್ಲ ಭವಿಷ್ಯ ಹಾಳು ಮಾಡುವಂಥ ಉದ್ದೇಶ ನನಗಿರಲಿಲ್ಲ, ಈ ಥರದನ್ನೆಲ್ಲ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಈಗ. ಸೊ ಅದನ್ನು ಕೂಡ ಈ ವಿದ್ಯಾರ್ಥಿಗಳು ಇಟ್ಕೊಂಡಿದ್ದಾರೆ. ಯಾರ್ದೋ ಪ್ರೆಷರಿಗೆ ಗೊತ್ತಾಗಿ ನಾವು ಹೀಗೆ ಮಾಡಬೇಕಾಯ್ತು ಅನ್ನುವಂಥದ್ದು ಹೇಳ್ತಾರೆ. ಏನು ಈ ಗ್ರೂಪಲ್ಲಿ ಈ ಥರ ಡಿಸ್ಕಷನ್ ಆಗ್ತಾ ಇದೆ ಸರ್? ಇದರಲ್ಲೇ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಕ್ವಾಲಿಫೈ ಆದರು, ಜೆನ್ಯೂನ್ ಆಗಿ ಓದ್ತಾ ಇರೋಂಥ ತುಂಬ ಜನಗಳಿದ್ದಾರೆ, ಜೆನ್ಯೂನ್ ಆಗಿ ಓದಿ ತೆಗ್ದಿರೋರು ಇದ್ದಾರೆ. ಸೊ ಅವರು ಇವ್ರಿಗೆ FIR ಇವರು ಆಲ್ ಆಫ್ ಎ ಸಡನ್ ಇವರು FIR ಹಾಕಿದ್ದಾರೆ. ಅಲ್ಲಿ FIR ಹಾಕಿ ವಿಕ್ಟಿಮ್ ಲಿಸ್ಟಲ್ಲೇ ಒಂದಿಷ್ಟು ಜನನ ಹೆಸರು ಕೊಟ್ಟಿದ್ದಾರೆ. ಅವ್ರಿಗೂ ಗೊತ್ತಿಲ್ಲ ನಾನು ವಿಕ್ಟಿಮ್ ಲಿಸ್ಟಲ್ಲಿ ಇದ್ದೀನಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಸೊ ಅವರು ಅದನ್ನು ಕೇಳಿದ್ದಾರೆ, ಅವರು ಯಾಕೆ ನಮ್ಮ ವಿಕ್ಟಿಮ್ ಲಿಸ್ಟಲ್ಲಿದ್ದಾರೆ. ಈಗ ವೆಟರ್ನರಿ ಅಂತ ಅಂದರೆ ದೊಡ್ಡ ಅಸೋಸಿಯೇಷನ್ ಅಲ್ಲ ಸರ್ ಇದು. ಸೊ ಇಲ್ಲೇ ಇದೆ ನೋಡಿ, ಅವರು ನಮ್ಮನ್ನ ಯಾಕೆ ವಿಕ್ಟಿಮ್ ಲಿಸ್ಟಲ್ಲಿ ಹಾಕಿದ್ರೆ ಅಂತ ಅವರು ಕೇಳಿದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ ಅಂತ ಅಂದರೆ ವೆಟರ್ನರಿ ದೊಡ್ಡ ಅಸೋಸಿಯೇಷನ್ ಅಲ್ಲ ಸರ್. ನಾವು ಇರೋದೇ ಒಂದು 1600-1800 ಜನ ಇದ್ದೀವಿ. ಸೊ ನಮ್ಗೆ ಎಲ್ಲರೂ ಫ್ರೆಂಡ್ಸೇ, ನಮ್ಗೆ ಗೊತ್ತಿರುತ್ತೆ ಇವ್ನು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಅವರು ಆ ಥರ ಬೇಸ್ಲೆಸ್ ಆಗಿ ಅವರು ಲಾಸ್ಟಿಗೆ ಒತ್ತಡಕ್ಕೆ ಬಂದುಬಿಟ್ಟು ಸ್ಟಾರ್ಟಿಂಗ್ ಯಾರು 30 ಜನ ಇದ್ದಾರೆ ಅವ್ರ ಹೆಸರು ಅಷ್ಟನ್ನ FIR ಹಾಕ್ಬಿಟ್ಟಿದ್ದಾರೆ. ಸೊ ಅದು ತಪ್ಪದು. ಕಟ್ ಆಫ್ ರೇಂಜ್ ಇದ್ದಾರೆ ಮೇಲ್ಗಡೆ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಏನಪ್ಪ ಅಂದರೆ ಎಲ್ಲರೂ ಏನಂದರೆ
ಎಲ್ಲರೂ ತಪ್ಪಿತಸ್ಥರು ಅಂತಂದು ಒಂದು ಕಟ್ ಆಫ್ ಇದನ್ನ ಮಾಡ್ಕೊಂಡಿದ್ದಾರೆ. 340 ಮೇಲ್ಗಡೆ ಇದ್ದರು, ಎಲ್ಲರೂ ತಪ್ಪಿತಸ್ಥರಂತೆ. ಸೊ ಅವರಿಗೆ ಒಂದು ಯಾವುದೇ ಬೇಸ್ ಅಲ್ಲಿ ಇದೇನಂದರೆ ಪ್ರೂಫ್ ಇಲ್ಲ, ಏನಿಲ್ಲ. ಒಂದು ಯಾವುದೋ ಆಡಿಯೋ ಪ್ರೂಫ್ ಇಟ್ಕೊಂಡು ಸರ್ ಇಂಥ 100 ಅಲಿಗೇಷನ್ಸ್ ಬರ್ತಾವೆ ಸರ್. KPSC ಅಂದರೆ ದಿನ ಬೆಳಕರದೆ ಇದೇ ಥರ ಆರೋಪಗಳು ಬರ್ತಿರ್ತಾವೆ. ಇನ್ನೊಂದು ವಿಚಾರ ನನ್ನ ವೈಯಕ್ತಿಕ ನಾನು ಹೇಳೋದು ಅಂತ ಅಂದರೆ, ನಾನು ಅದನ್ನೇ ಹೇಳಿದೆ, ಈ ಈ ಚಾಮರಾಜಪೇಟೆಯಲ್ಲಿ ಒಬ್ಬ ASI ಈಗ ರಿಟೈರ್ಡ್ ಆಗಿದ್ದಾರೆ. ಸೊ ಆತ ಈ KPSCಲಿ ಬ್ರೋಕರು ನಾನು ಭಾಳ ಕೊಡಿಸ್ತೀನಿ ನಿಮಗೆ ಕೆಲಸ ಅಂತ ಹೇಳ್ಕೊಂಬಿಟ್ಟು ನನಗೆ ನಿನ್ನೆ ಬಂದಿರೋ ಕಂಪ್ಲೇಂಟ್ 3 ಕೋಟಿ ರೂಪಾಯಿ ಅಷ್ಟು ಹಣ ಆತ ಸುಲಿಗೆ ಮಾಡಿದ್ದಾನೆ. ಆತನಿಂದ ಒಬ್ರಿಗೆ ಕೆಲಸ ಕೊಡ್ಸೋಕ್ಕಾಗಿಲ್ಲ. ಬಹುಶಃ ಆತನಿಗೆ ಕಾಂಟ್ಯಾಕ್ಟ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರದ ಬ್ರೋಕರ್ಸ್ 100 ಮಂದಿ ಇರ್ತಾರೆ. ನಿಮಗೆ ನೇಮಕಾತಿ ಪಟ್ಟಿಯಲ್ಲಿ ಪ್ರೊವಿಷನ್ ಲಿಸ್ಟ್ ನೋಡ್ಬಿಟ್ಟು ಫೋನ್ ಮಾಡುವಂಥವ್ರು. ಆ ಬ್ರೋಕರ್ಸನ್ನ ಆಡಿಯೋ ಕಾನ್ವರ್ಸೇಷನ್ ಇಟ್ಕೊಂಡೇ ಈ ರೀತಿಯಾಗಿ ಮಾಡೋದು ಸರಿ ಅಂತ ಅನ್ಸುತ್ತಾ, ಹೇಗೆ ಅಂತ? ಸರ್ ಆ್ಯಕ್ಚುಲಿ ಏನೇ ಒಂದು ಕೇಸ್ ಅಲಿಗೇಷನ್ಸ್ ಹಾಕಬೇಕಾದ್ರೆ ಅದಕ್ಕೊಂದು ಪ್ರಾಪರ್ ಸಾಲಿಡ್ ಪ್ರೂಫ್ ಇರಬೇಕು. ಫಸ್ಟ್ ಇಲ್ಲಿ ಆಗ್ತಿರೋ ಫಾಲ್ಸ್ ಅಲಿಗೇಷನಲ್ಲಿ ಅದೇ ಮೇನ್. ನಾನು ಒಂದು ಇನ್ಸಿಡೆಂಟ್, ಒಂದು ಎಕ್ಸಾಂಪಲ್ ಹೇಳಕ್ಕೆ ಶುರು ಮಾಡ್ತೀನಿ. ಒಂದು ಯಾವುದೋ TVಯಲ್ಲಿ ಬರ್ತಾಯಿತ್ತು 8 ಕೋಟಿ ಹಗರಣ ಆಗಿದೆ ಅಂತ. ಸರ್ ನಮ್ಗೆ ಇಲ್ಲಿ ಕರೆದಿರೋದೇ 400 ಪೋಸ್ಟು. 8 ಕೋಟಿ ಹಗರಣ, 800 ಕೋಟಿ ಹಗರಣ ಮಾಡ್ಬೇಕಂದ್ರೆ ಏನು ಸರ್? ಅವರು ಬೇಸ್ಲೆಸ್ ಆಗಿ ಮಾತಾಡ್ತಿದ್ದಾರೆ ಸರ್. ಪ್ರತಿ ಕ್ಯಾಂಡಿಡೇಟ್ಸ್ 2 ಕೋಟಿ ಕೊಡೋಕ್ಕೆ ಅದೇನು ಯಾವ ಜಾಬ್ ಅಂದ್ಕೊಂಡಿದ್ದಾರೆ? ಏನು CM ಪೋಸ್ಟಾ ಇಲ್ಲ PM ಪೋಸ್ಟಾ ಏನಂತ ಗೊತ್ತಾಗ್ತಿಲ್ಲ ಸರ್. 329 ಜನಕ್ಕೆ 800 ಕೋಟಿ ಅಲಿಗೇಷನ್ಸ್ ಹಾಕಿರೋದು ಅಷ್ಟರಲ್ಲೇ ಗೊತ್ತಾಗ್ತಿದೆ ಎಷ್ಟು ಇದು ಫಾಲ್ಸ್ ಅಲಿಗೇಷನ್ ಅಂತ. ಆದ್ರೂ ಈಗ ಸೇರಿರೋದೇ ಅದಕ್ಕೋಸ್ಕರ ಸರ್. ನಾವು ಯಾವ ಅಲಿಗೇಷನ್ಸ್ನೂ ಅಪೋಸ್ ಮಾಡ್ತಾ ಇಲ್ಲ ಅಥವಾ ಯಾವ ಇನ್ವೆಸ್ಟಿಗೇಷನ್ನು ಅಪೋಸ್ ಮಾಡ್ತಿಲ್ಲ. ನಮ್ದು ಇಷ್ಟೇ ರಿಕ್ವೆಸ್ಟು, ಜೆನ್ಯೂನ್ ಆಗಿ ಇನ್ನೋಸೆಂಟಾಗಿ ಯಾರು ಬರೆದು ಸೆಲೆಕ್ಟ್ ಆಗಿರೋ ಅಷ್ಟು ಕ್ಯಾಂಡಿಡೇಟ್ಸ್ಗೂ ನ್ಯಾಯ ಕೊಡಬೇಕು ಸರ್. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀಟ್ ಆಸ್ಪಿರೆಂಟ್ಸ್ದು ಏನು ಈ ಸುಸೈಡ್ ಕೇಸ್ ಆಯಿತು, ಅವ್ರು ಯಾರು ಇನ್ಕೇಪಬಲ್ ಇದ್ದು ಎಕ್ಸಾಮ್ ಬರೆಯೋಕ್ಕೆ ಆಗ್ದಲೇ ಸೂಸೈಡ್ ಮಾಡ್ಕೊಂಡಿಲ್ಲ ಸರ್. ಆ ಲೆಬೋರಿಯಸ್ ಪ್ರಾಸೆಸ್ನ ಮತ್ತೆ ಫೇಸ್ ಮಾಡೋಕ್ಕಾಗ್ದಲೇ ಸೂಸೈಡ್ ಮಾಡ್ಕೊಂಡಿರೋದು. ಅವ್ರ ಫ್ಯಾಮಿಲಿ, ಅವ್ರ ರಿಲೇಟಿವ್ಸ್ನ ಫೇಸ್ ಮಾಡೋಕ್ಕಾಗ್ದಲೇ ಸೂಸೈಡ್ ಮಾಡ್ಕೊಂಡಿರೋದು. ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಟು ರೈಟ್ ಅನ್ ಎಕ್ಸಾಮ್ ಅಗೇನ್. ಇಟ್ಸ್ ಬೀನ್ 6 ಮಂತ್ಸ್ 7 ಮಂತ್ಸ್ ಆಗಿದೆ ಎಕ್ಸಾಮ್ ಆಗಿ. ಆ 7 ಮಂತ್ಸಲ್ಲಿ ನಮ್ಮ ಲೈಫ್ಗಳೆಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ನಮ್ಗಳಿಗೆ ಗೊತ್ತಿರುತ್ತೆ. ಸೊ ಅದೇ ಕೆಪಾಸಿಟಿ, ಅದೇ ಒಂದು ಫ್ರೀಡಮ್ಮು, ಅದೇ ಒಂದು ಏನಂತಾರೆ ನಮಗೆ ಓದೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋದೇ ನಮಗೆ ಇನ್ನೂ ಕ್ಲಾರಿಟಿ ಇಲ್ಲ. ಮತ್ತೆ ಎಕ್ಸಾಮ್ ಕೊಟ್ಟರೆ ಇಟ್ಸ್ ನಾಟ್ ಆನ್ ಆಪ್ಷನ್. ನೀವು ಕೆಲಸ ಮಾಡಿ ಈಗ ಓದ್ತಾ ಇರೋರಾ ಅಥವಾ ಮನೆಯಲ್ಲಿ ಈಗ ಸದ್ಯ ಕೂತು ಇದಕ್ಕಂತಾನೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ನಾನು 2018 ಬ್ಯಾಚ್, ನಾನು 2024 ಪಾಸ್ ಔಟ್ ಆದೆ. ಸೊ ನಮಗೆ ಪಾಸ್ಔಟ್ ಆಗಿದ ತಕ್ಷಣ ಅಪ್ಲಿಕೇಶನ್ ಬಂತು. ವಿ ಆರ್ ಸೋ ಎಕ್ಸೈಟೆಡ್, ನಮಗೆ ಇಮಿಡಿಯೇಟ್ಲಿ ಜಾಬ್ ಆಗುತ್ತೆ ಅಂತ. 24 ಸೆಪ್ಟೆಂಬರಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಕುತ್ಕೊಂಡು 6 ರಿಂದ 7 ತಿಂಗಳು ನಿರಂತರವಾಗಿ ಓದಿದ್ವಿ ಸರ್. ನಮಗೆ ಏನು ಯಾವುದು ಕೆಲಸಕ್ಕೂ ಹೋಗ್ದಲೇ ಓದಿದ್ವಿ. ಬಟ್ ಇದು ಯಾವಾಗ ಪೋಸ್ಟ್ಪೋನ್ ಆಗಿ ಶುರು ಆಯಿತು, ನಾವೇನು ಮಾಡಿದ್ವಿ, ಸರಿ ಆಯಿತು ಕೆಲಸ ಮಾಡ್ಕೊಂಡು ಓದೋಣ, ಯಾವಾಗಾರು ಎಕ್ಸಾಮ್ ಆಗಲಿ, ಬಿಡೋದು ಬೇಡ ಇದನ್ನು ಅಂತ ಕುತ್ಕೊಂಡು ಓದಿದ್ವಿ ಸರ್. ಆ್ಯಂಡ್ ಫೈನಲಿ ಈ ಇಯರ್ ಜಾನ್ವರಿಲಿ ಎಕ್ಸಾಮ್ ಆಯಿತು ಆ್ಯಂಡ್ ವಿ ಕ್ರ್ಯಾಕ್ಡ್ ಇಟ್. ನಮ್ಮ ಎಲ್ಲ ಕೆಪಾಸಿಟಿನೂ ಹಾಕಿ ಏನೇ ಪ್ರಾಬ್ಲಮ್ಸ್ ಇದ್ರು ಸರ್, ಹೇಳ್ದಂಗೆ ಎಲ್ರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಅಷ್ಟು ಇಟ್ಕೊಂಡು ನಾವು ಈ ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ. ಬಟ್ ಇದನ್ನು ಸಹಿಸ್ಕೊಳಕ್ಕೆ ಆಗದಿಲ್ದಿರೋರು ತುಂಬ ಜನ ಇದ್ದಾರೆ ಸರ್. ಅವ್ರಿಗೆ ಯಾವಾಗ ಅವ್ರ ಕೈಲಿ ಆಗಿಲ್ವೋ, ಇಂಥ 10 ಸಲ ರಿಕ್ರೂಟ್ಮೆಂಟ್ ಆಗಲಿ ಇಂಥ ಫಾಲ್ಸ್ ಅಲಿಗೇಷನ್ಸ್ ಬರ್ತಾನೆ ಇರುತ್ತೆ. ಇಂಥ ಫಾಲ್ಸ್ ಅಲಿಗೇಷನ್ಸ್ ಆದಾಗೆಲ್ಲ ರಿಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಗ್ತಾ ಹೋದರೆ ಸರ್, ಎಷ್ಟೋ ಜನ ಸೀನಿಯರ್ಸು 33 ಕ್ರಾಸ್ ಆಗಿದೆ ಸರ್ ಅವ್ರದ್ದು ಏಜ್ ಬಾರು. ಸೊ ಹಾರ್ಡ್ಲಿ 10 ವರ್ಷ ಆದ್ಮೇಲೆ ಕರೆದಿರೋದು. ಹಾಂ ಎಸ್ ಸರ್. ಇನ್ನು ಹಾರ್ಡ್ಲಿ ದೇಲ್ ಗೆಟ್ ಫ್ಯೂ ಮೋರ್ ಇಯರ್ಸ್. ಆ ಫ್ಯೂ ಮೋರ್ ಇಯರ್ಸಲ್ಲೂ ರಿಕ್ರೂಟ್ಮೆಂಟ್ ಆಗಲಿಲ್ಲ ಅಂತಂದರೆ ಅವ್ರ ಭವಿಷ್ಯ ಏನಾಗುತ್ತೆ? ಸೊ ಇದು ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಹೇಳ್ತಾ ಇರುವಂಥದ್ದು ವಿಚಾರ. ಅಫ್ಕೋರ್ಸ್ ನಾನು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ನಿಮಗೊಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂತ ಅಂದರೆ, ಸ್ವತಃ ಕೋರ್ಟ್ ಈ ವಿಚಾರವಾಗಿ ಒಂದು ಮಧ್ಯ ಪ್ರವೇಶ ಮಾಡಿತ್ತು. ಅಂದರೆ ಈ APPಗಳ ರಿಕ್ರೂಟ್ಮೆಂಟ್ನ ಸಂದರ್ಭದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚಿನ ಮಂದಿ ಅದೇನೋ ಗ್ಯಾಂಬಲ್ ಆಗಿದೆ ಅಂತ ಒಂದು ಆರೋಪ ಕೇಳಿಬಂದಂಥ ಸಂದರ್ಭದಲ್ಲಿ ಆ 50 ಮಂದಿಯನ್ನು ಪತ್ತೆ ಹಚ್ಚಿ ಅವರನ್ನು ಪಕ್ಕಕ್ಕಿಟ್ಟು ಉಳಿದಂಥ ಪ್ರಾಮಾಣಿಕರಿಗೆ ಕೆಲಸ ಕೊಟ್ಟಿರುವಂಥ ಎಕ್ಸಾಂಪಲ್ನ ಮುಂದೆ ಇದೆ. ಅದಕ್ಕೆ ಯಾಕೆ ಇವ್ರುಗಳನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ? ಅಫ್ಕೋರ್ಸ್ ಆ ಹುಡುಗಿ ಹೇಳಿದಂಥ ಮಾತು ಅಲ್ಲಿ ನೀಟು ಸೂಸೈಡು ಮತ್ತೊಂದು, ಅವ್ರು ಯಾರು ನಮ್ಗೆ ಎಕ್ಸಾಮ್ ಬರೆಯೋಕೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡಂಥದ್ದಲ್ಲ. ಅದೊಂದು ಟ್ರೋಮಾ, ಅದೊಂದು ಮೆಂಟಲಿ ಕೊಡುವಂಥ ಟಾರ್ಚರ್ ಇರುತ್ತಲ್ಲ, ಶತ್ರುಗೂ ಬೇಡ. ಬಹುಶಃ ನೀವು ಎಲ್ಲ ಓದ್ದವರು ಮಾಡಿದವರು ಈ ಸರ್ಕಾರದಲ್ಲಿದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಈ ಸುಮ್ಮನೆ ಖಾಲಿ ಪೋಲಿ ಬಂದ್ಕೊಂಬಿಟ್ಟು ಯಾವ್ದಾದ್ರು ಪೊಸಿಷನ್ ಕೂತ್ರೆ ಅವ್ರಿಗೆ ಗೊತ್ತಿರಲ್ಲ ಎಕ್ಸಾಮು ಫೇಸ್ ಮಾಡೋದು ಕಷ್ಟ, ಯಾಕಂದರೆ ಲಂಚ ಕೊಟ್ಟು ಬಂದಿರ್ತಿರಲ್ವ ಆ ಕಾರಣಕ್ಕಾಗಿ. ಸೊ ಹಾಗಾಗಿನೇ ಮೊನ್ನೆ ಡೆಲ್ಲಿಲಿ ಹೋರಾಟ ಆಯಿತು, ಮತ್ತೊಂದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಭಾಳ ವಿದ್ಯಾರ್ಥಿಗಳನ್ನೆಲ್ಲ ಹಚ್ಕೊಂಡು ಎಕ್ಸಾಮಿನೇಷನ್ ಮಾಡಿಬಿಡಿ ಅಂತ ಒಂದು ವೇವ್ ಕ್ರಿಯೇಟ್ ಮಾಡೋದು ಭಾಳ ಈಸಿ. ಬಟ್ ಈ ವಿದ್ಯಾರ್ಥಿಗಳು ಪಟ್ಟಿರುವಂಥ ಕಷ್ಟ, ಪ್ರತಿನಿತ್ಯ ಇವರು ಕೆಲಸ ಮಾಡಿಕೊಂಡು ಓದಿ ಈಗ ಕ್ರ್ಯಾಕ್ ಮಾಡಿ ಅವ್ರ ಪೇರೆಂಟ್ಸು ಊರಲ್ಲೆಲ್ಲ ಹೇಳ್ಕೊಂಡು ಖುಷಿಯಾಗಿರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಸಮಾಧಿ ತೋಡೋಕೆ ಹೋಗ್ಬೇಡಿ ಅನ್ನುವಂಥದ್ದು ಅವ್ರ ಕಳಕಳಿ. ಇನ್ಫ್ಯಾಕ್ಟ್ TV9 ಕಳಕಳಿಯೂ ಕೂಡ ಅದೇ. ಯಾರು ಇಲ್ಲಿ ನಿಜವಾದಂಥ ತಪ್ಪಿತಸ್ಥರಿದ್ದಾರೋ ಪತ್ತೆ ಹಚ್ಚೋಕೆ ಅವಕಾಶ ಇದೆ, ಪತ್ತೆ ಹಚ್ಚಿ ಪ್ರಾಮಾಣಿಕರಿಗೆ ಕೆಲಸ ಕೊಡಿ ಅನ್ನುವಂಥದ್ದೇ ಇಲ್ಲಿ ನಮ್ಮ ಕಳಕಳಿಯೂ ಕೂಡ ಆಗಿದೆ.
ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಾಲ್ತೇಶ್, TV9 ಬೆಂಗಳೂರು.